ಟೈಮ್ ಈಸ್ ಗಾಡ್, ಸಮಯವೇ ದೇವರು. ಅಂಥ ಸಮಯದ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಇದು ದೇವರು ಪ್ರತಿಯೊಬ್ಬರಿಗೂ ಸಮನಾಗಿ ಕೊಟ್ಟಿರುವ ಅಮೂಲ್ಯ ಸಂಪತ್ತು. ಬಡವನಾಗಲಿ ಶ್ರೀಮಂತನಾಗಲಿ ಎಲ್ಲರಿಗೂ ದಿನಕ್ಕೆ 24 ಗಂಟೆಗಳೇ. ನಾವು ಸಮಯವನ್ನು ಗೌರವಿಸಿದರೆ ಸಮಯವು ನಮ್ಮನ್ನು ಗೌರವಿಸುತ್ತದೆ. ಇಂದು ನಾವು ಸಮಯ ಪ್ರಜ್ಞೆ ಎಂದರೇನು, ಅದನ್ನು ಜೀವನದಲ್ಲಿ ಹೇಗೆ ಬೆಳೆಸಿಕೊಳ್ಳಬೇಕು, ಸಮಯವನ್ನು ಗೌರವಿಸುವವರು ಹೇಗೆ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ, ಇವೆಲ್ಲದರ ಬಗ್ಗೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ಹನಿ ನೀರು ಚಿಕ್ಕದಾಗಿ ಕಾಣಬಹುದು, ಆದರೆ ಲೆಕ್ಕವಿಲ್ಲದಷ್ಟು ಹನಿ ಹನಿ ನೀರು ಸೇರಿ ಸಮುದ್ರವಾಗುತ್ತವೆ. ಹಾಗೆಯೇ ಒಂದು ನಿಮಿಷ ಚಿಕ್ಕದಾಗಿ ಕಾಣಬಹುದು, ಆದರೆ ಸಾವಿರ ನಿಮಿಷಗಳು ಸೇರಿ ಗಂಟೆಗಳಾಗುತ್ತವೆ. ಆ ಗಂಟೆಗಳ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದರೆ ಜೀವನ ಸುಂದರವಾಗುತ್ತದೆ, ಯಶಸ್ಸು ಸಿಗುತ್ತದೆ. ಬಹಳ ಜನ ನಾಳೆ ನೋಡೋಣ ಎಂದು ಕೆಲಸ ಮುಂದೂಡುತ್ತಾರೆ. ಆ ನಾಳೆ ಮತ್ತೆ ನಾಳೆಯಾಗಿಯೇ ಮುಂದುವರಿಯುತ್ತದೆ. ಇದರಿಂದ ಕನಸುಗಳು ಕನಸುಗಳಾಗಿಯೇ ಉಳಿದು ಬಿಡುತ್ತವೆ. ಸಮಯದ ಮೌಲ್ಯ ಅರಿತ ವ್ಯಕ್ತಿ ಎಂದಿಗೂ ಸೋಲುವುದಿಲ್ಲ. ಯಾಕೆಂದರೆ ಅವನು ಸರಿಯಾದ ಸಮಯದ ಜೊತೆ ಓಡುತ್ತಾನೆ, ಸಮಯದ ವಿರುದ್ಧ ಅಲ್ಲ. ಸರಿಯಾದ ಸಮಯದಲ್ಲಿ ಓದು, ಸರಿಯಾದ ಸಮಯದಲ್ಲಿ ಪರಿಶ್ರಮ, ಸರಿಯಾದ ಸಮಯದಲ್ಲಿ ನಿರ್ಧಾರ, ಇವು ನಮ್ಮ ಜೀವನದ ದಿಕ್ಕನ್ನೇ ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತವೆ. ನಾವು ದಿನಕ್ಕೆ ಹಲವಾರು ರೀತಿಯಲ್ಲಿ ಸಮಯ ವ್ಯರ್ಥ ಮಾಡುತ್ತೇವೆ. ಅತಿಯಾದ ಮೊಬೈಲ್ ಬಳಕೆ, ಅಗತ್ಯವಿಲ್ಲದ ಚಿಂತೆ, ಕಳೆದು ಹೋದ ವಿಷಯವನ್ನು ಯೋಚಿಸೋದು, ಮುಂದೆ ಆಗುವ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದು, ಹೀಗಾಗಿ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳುತ್ತೇವೆ. ಬೆಳಗಿನ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ. ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದವರು ಜೀವನದಲ್ಲಿ ಹೆಚ್ಚು ಸ್ಪಷ್ಟತೆಯನ್ನು ಪಡೆಯುತ್ತಾರೆ. ಬೆಳಿಗ್ಗೆ 5 ನಿಮಿಷ ಇಂದು ಯಾವ ಕಾರ್ಯಗಳನ್ನು ಮಾಡಬೇಕು ಎಂದು ಬರೆದುಕೊಳ್ಳಬೇಕು. ಅದೇ ರೀತಿ ಕಾರ್ಯಗಳನ್ನು ಮುಂದುವರಿಸಬೇಕು. ಸಣ್ಣ ಯೋಜನೆಯು ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಸಮಯ ಪ್ರಜ್ಞೆ ಇದ್ದವರು ಮಾತಿಗಿಂತ ಕೆಲಸ ಹೆಚ್ಚು ಮಾಡುತ್ತಾರೆ. ಪ್ರತಿಯೊಂದು ಕ್ಷಣದ ಮೌಲ್ಯ ಅರಿತಿರುತ್ತಾರೆ. ಜೀವನದ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳುತ್ತಾರೆ. ಇಂಥವರು ನಿಧಾನವಾಗಿ ಮುಂದೆ ಹೋಗುವಂತೆ ಕಾಣುತ್ತಾರೆ, ಆದರೆ ಕೊನೆಗೆ ದೊಡ್ಡ ಯಶಸ್ಸನ್ನು ಪಡೆಯುತ್ತಾರೆ. ಒಂದು ಗಡಿಯಾರವನ್ನು ನೋಡಿ, ಅದು ಯಾವತ್ತೂ ನಿಲ್ಲುವುದಿಲ್ಲ. ಅದೇ ಜೀವನದ ಪಾಠ. ನೋವು ಬಂದರೂ ಸೋಲು ಬಂದರೂ ಜೀವನ ಮುಂದುವರಿಸಬೇಕು. ಸಮಯ ಯಾರಿಗಾಗಿ ಕಾಯುವುದಿಲ್ಲ. ಇಂದು ಇರುವ ಅವಕಾಶ ನಾಳೆ ಸಿಗದೇ ಇರಬಹುದು. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಕಾರ್ಯಗಳನ್ನು ಮಾಡಿ. ಸಮಯವನ್ನು ನಾವು ಗೌರವಿಸಿದರೆ ಸಮಯ ನಮ್ಮನ್ನು ಗೌರವಿಸುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.